ಇಂದು ಆಳಂದ್ ನಗರದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆಯ ಸಂದರ್ಭದಲ್ಲಿ ಸಾರ್ವಜನಿಕರು ಆ ಗ್ಯಾಸ್ ಸಿಲಿಂಡರ್ ವಾಹನಕ್ಕೆ ಬೆನ್ನು ಹತ್ತಿ ಅವರು ಮಧ್ಯರಾತ್ರಿಯಲ್ಲಿ ಸಾಗಿಸುತ್ತಿದ್ದ ವಾಹನವನ್ನು ತಡೆದು ಆಳಂದ್ ಬಸ್ ನಿಲ್ದಾಣದ ಎದುರುಗಡೆ ರಸ್ತೆಯ ಮೇಲೆ ಆ ಎರಡೂ ಗ್ಯಾಸ್ ಸಿಲಿಂಡರ್ ವಾಹನಗಳನ್ನು ನಿಲ್ಲಿಸಿ ಧರಣಿ ಮಾಡಿದರು. ಆ ಸಂದರ್ಭದಲ್ಲಿ ರೊಚ್ಚಿಗೆದ್ದಂಥ ಸಾರ್ವಜನಿಕರು ತಾವು ಪ್ರತಿನಿತ್ಯ ರಾತ್ರಿ ಗ್ಯಾಸ್ ಸಿಲಿಂಡರ್ ಸಲುವಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದರೂ ಕೂಡ ತಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆದರೆ ಈ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡ್ತಕ್ಕಂಥ ಏಜೆನ್ಸಿಗಳು ರಾತ್ರಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಹೋಟೆಲ್ಗಳಿಗೆ ಸಾಗಿಸುತ್ತಿದ್ದು ಎಲ್ಲರಿಗೂ ಬೇಸರ ತಂದಿತ್ತು. ಇವತ್ತಿನ ದಿನ ಮಧ್ಯರಾತ್ರಿ ಆಳಂದಿನಲ್ಲಿ ಹೋಟೆಲ್ಗಳಿಗೆ ಎರಡು ವಾಹನಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ತುಂಬಿಕೊಂಡು ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 100 ಜನ ಆ ಗ್ಯಾಸ್ ಸಿಲಿಂಡರ್ ತುಂಬಿದಂಥ ವಾಹನಕ್ಕೆ ಬೆನ್ನು ಹತ್ತಿ ಹೋಟೆಲ್ ಎದುರುಗಡೆ ಇಳಿಸುವಂಥ ಸಂದರ್ಭದಲ್ಲಿ ಆ ಗಾಡಿಗೆ ಗೇರಾವ್ ಹಾಕಿದರು. ಅಲ್ಲಿಂದ ಕಾಲು ಕಿತ್ತಿದ ಆ ಗ್ಯಾಸ್ ಸಿಲಿಂಡರ್ ವಾಹನದ ಚಾಲಕ ಮತ್ತು ವಿತರಣಾ ಸಿಬ್ಬಂದಿ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದಾಗ ಬೆನ್ನು ಹತ್ತಿದ ಸಾರ್ವಜನಿಕರು ಅಲ್ಲೇ ನಿಲ್ಲಿಸುವಂತೆ ಎಷ್ಟೇ ಕೇಳಿದರೂ ಕೂಡ ಆ ಹೋಟೆಲ್ ಎದುರುಗಡೆಯಿಂದ ಜನರಿಗೆ ಬೆದರಿಕೆ ಹಾಕಿ ಅಲ್ಲಿಂದ ಓಡಿ ಹೋಗುವಂಥ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿದಂಥ ಸಾರ್ವಜನಿಕರು ಆಳಂದ್ ಬಸ್ ನಿಲ್ದಾಣದ ಎದುರುಗಡೆ ಬಂದು ಆ ಎರಡೂ ವಾಹನಗಳನ್ನು ತಡೆದು ಅಲ್ಲಿ ರಸ್ತೆ ತಡೆ ಮಾಡಿದರು. ಆ ಸಂದರ್ಭದಲ್ಲಿ ಅನೇಕ ವಾಹನಗಳಿಗೆ ಸಂಚಾರಕ್ಕೆ ತೊಂದರೆಯಾಯಿತು. ಆದರೂ ಕೂಡ ಸಾರ್ವಜನಿಕರಲ್ಲಿ ಭಾಳಷ್ಟು ಸಿಟ್ಟು ಇದ್ದುದರ ಸಲುವಾಗಿ ಎಲ್ಲ ವಾಹನ ಸಂಚಾರರು ಕೂಡ ರಸ್ತೆ ಬದಿಗೆ ನಿಲ್ಲಬೇಕಾಯಿತು. ಅಂಥ ಒಂದು ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸರು ಸಾರ್ವಜನಿಕರಿಗೆ ಬೆದರಿಸಿ, ನೀವು ಒಂದು ವೇಳೆ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡುವುದು ನಿಮಗೆ ಗಮನಕ್ಕೆ ಬಂದಿದ್ದರೆ ನೀವ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ, ಅವರ ಗ್ಯಾಸ್ಗಳನ್ನು ಒಂದು ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ನೀವು ಅವರ ಕರ್ತವ್ಯಕ್ಕೆ ಅಡೆತಡೆ ಮಾಡಿದ್ದರ ಸಲುವಾಗಿ ನಿಮ್ಮ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳುತ್ತೇವೆ ಅಂತಕ್ಕಂಥ ಬೆದರಿಕೆ ಒಡ್ಡಿ ಅಲ್ಲಿ ಇನ್ನು ಕಾಳಸಂತೆಯಲ್ಲಿ ಗ್ಯಾಸ್ಗಳನ್ನು ಸಪ್ಲೈ ಮಾಡುತ್ತಿದ್ದರು. ಆ ವಾಹನ ಚಾಲಕರು ಬಿಟ್ಟು ಓಡಿ ಹೋಗಿದ್ದರು. ಅಂಥವರನ್ನು ಮತ್ತೆ ಕರೆಸಿ ಆ ವಾಹನಗಳನ್ನು ಸಾರ್ವಜನಿಕರಿಂದ ಬಿಡಿಸಿಕೊಂಡು ಗೋದಾಮಿಗೆ ತೆಗೆದುಕೊಂಡು ಹೋಗಲು ಪೊಲೀಸರು ಅವರಿಗೆ ನೆರವಾದರು. ಅಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಬಹಳ ನೋವಾಯಿತು. ಅಸಹಾಯಕತೆಯಲ್ಲಿ ಸಾರ್ವಜನಿಕರೆಲ್ಲರೂ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಪೊಲೀಸರು ತಮಗೆ ನ್ಯಾಯ ಕೊಡಿಸ್ತಾರೆ ಅಂತಕ್ಕಂಥ ಭರವಸೆಯಲ್ಲಿದ್ದರು. ಆದರೆ ಪೊಲೀಸರು ಬಂದವರೆಲ್ಲ ಕಾನೂನು ಕೈಗೆ ತೆಗೆದುಕೊಂಡಿದ್ದೀರಿ ಅಂತಕ್ಕಂಥ ಆರೋಪವನ್ನು ಸಾರ್ವಜನಿಕರ ಮೇಲೆ ಮಾಡಿ ಅಲ್ಲಿಂದ ವಾಹನಗಳನ್ನು ಸುರಕ್ಷಿತವಾಗಿ ಅವರು ಮತ್ತೆ ಎಲ್ಲೇ ಕಾಳಸಂತೆಗೆ ಕಳಿಸ್ಬೇಕಾಗಿತ್ತು ಅಲ್ಲಿ ವ್ಯವಸ್ಥೆ ಮಾಡಿದರು ಅಂತಕ್ಕಂಥ ನೋವು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ತೋಡಿಕೊಂಡರು. ಯುದ್ಧ ಏನೋ ಅಮೇರಿಕ ಮತ್ತು ಇರಾನ್ ಮಧ್ಯೆ ನಿಂತಿರಬಹುದು, ಆದರೆ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡುವವರ ಮಧ್ಯೆ ಮತ್ತು ಗ್ರಾಹಕರ ಮಧ್ಯೆ ಇನ್ನೂ ಯುದ್ಧ ನಿಂತಿಲ್ಲ. ಈ ಸಂದರ್ಭದಲ್ಲಿ ಗ್ರಾಹಕರ ಪರವಾಗಿ ನಿಲ್ಲಬೇಕಾದಂಥ ಪೊಲೀಸರು, ಸರ್ಕಾರ, ವ್ಯವಸ್ಥೆ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಅದು ಆ ವಿತರಕರ ಪರವಾಗಿ ಕೆಲಸ ಮಾಡುತ್ತಿರುವುದು ಸಾರ್ವಜನಿಕರಿಗೆ ಬಹಳ ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಯಾವಾಗ ಯುದ್ಧ ಮುಗಿಯುತ್ತೇವೆ ಅಂತಕ್ಕಂಥ ಒಂದು ಇದರಲ್ಲಿ ಇಂತಜಾರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಯುದ್ಧ ನಿಂತರೂ ಕೂಡ ಈ ಒಂದು ಗ್ಯಾಸಿನ ಒಂದು ಸಮಸ್ಯೆ ನಿಲ್ಲೋದಿಲ್ಲ ಅನ್ನೋದು ಮನವರಿಕೆ ಆಯಿತು. ಈ ಸರ್ಕಾರ ಸಾರ್ವಜನಿಕರ ಒಂದು ಅನುಕೂಲಕ್ಕಾಗಿ ಧಾವಿಸಬೇಕಾಗಿತ್ತು. ಆದರೆ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರುವವರ ಪರವಾಗಿ ನಿಂತಿದ್ದು ಭಾಳ ಬೇಸರ. ಈ ಹಿಂದೆಯೂ ಕೂಡ ಆರ್ ಲೋಹಾರ್ ನ್ಯೂಸ್ ನಾವು ಎಲ್ಲಿ ಅವರು ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡ್ತಿದ್ರು ಆ ಸ್ಥಳಕ್ಕೆ ಹೋಗಿ ನಾವು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡುವವರ ಮಧ್ಯೆ ಮತ್ತು ಸಾರ್ವಜನಿಕರ ಮಧ್ಯೆ ಚರ್ಚೆ ಮಾಡಿದಾಗ
ಅಲ್ಲಿನ ಗ್ಯಾಸ್ ಸಿಲಿಂಡರ್ಗಳ ಬಗ್ಗೆ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಇದರ ಬಗ್ಗೆ ವರದಿ ಮಾಡಿದ್ದೆವು. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ.